ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಡೀಟೇಲ್ ಆಗಿ ಮಗುಗೆ ಎಣ್ಣೆ ಸ್ನಾನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಸೊ ನನಗೆ ಆಯಿಲ್ ಮಸಾಜ್ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ, ಬಟ್ ಇವನ್ಗೆ ಎಣ್ಣೆ ಸ್ನಾನ ನನ್ನ ಅಮ್ಮ ಮಾಡಿಸ್ತಾರೆ. ಫಸ್ಟಿಗೆ ನಾನು ಒಂದು ಕಾಟನ್ ಟವೆಲ್ನ ಬೆಡ್ ಮೇಲೆ ಹಾಕ್ತಿದ್ದೇನೆ. ಆಮೇಲೆ ನೆಸೆಸರಿ ಇರುವ ಎಲ್ಲ ಐಟಮ್ಸ್ನ ಇಡ್ತಿದ್ದೇನೆ. ಸೊ ನಾನು ಸೇಬಾಮೆಡ್ಡಿದ್ದು ಬಾಡಿ ಲೋಷನ್ ಯೂಸ್ ಮಾಡ್ತಿದ್ದೇನೆ. ಸೇಬಾಮೆಡ್ ಕ್ರೀಮಲ್ಲಿ ಯಾವುದು ಕೆಮಿಕಲ್ ಇರೋದಿಲ್ಲ, ಸೊ ಇದು ಬೇಬಿಗೆ ಸೇಫ್ ಪ್ರಾಡಕ್ಟ್ ಆಗಿರುತ್ತೆ. ಆಮೇಲೆ ಒಂದು ಡೈಪರ್, ಸೂಡೋ ಕ್ರೀಮ್, ಆಮೇಲೆ ಒಂದು ಜೋಡಿ ಬಟ್ಟೆನ ಇಡ್ತಿದ್ದೇನೆ. ಹಾಗೆಯೇ ಸ್ನಾನ ಮಾಡಿ ಬಂದ ತಕ್ಷಣ ಡ್ರೈ ಮಾಡಲಿಕ್ಕೆ ಒಂದು ಕಾಟನ್ ಟವೆಲ್ನ ಇಡ್ತಿದ್ದೇನೆ. ಇನ್ನೊಂದು ಕಾಟನ್ ಟವೆಲ್ನ ನಾನು ಬಾತ್ರೂಮ್ಗೆ ತೊಗೊಂಡು ಹೋಗ್ತಿದ್ದೇನೆ. ಸ್ನಾನ ಮಾಡಿಸೋ ಮುಂಚೆ ನಾವು ಆಯಿಲ್ ಮಸಾಜ್ ಮಾಡಬೇಕಾಗ್ತದೆ. ಸೊ ನಾವು ಯೂಸ್ ಮಾಡ್ತಿದ್ದೇವೆ ಕೊಕೊನಟ್ ಆಯಿಲ್. ಇದು ಬೇಬಿಗೆ ತುಂಬಾ ಸೇಫ್. ಹಾಗೆಯೇ ನಾನು ಒಂದು ಟವೆಲ್ ಆಮೇಲೆ ಆಯಿಲ್ ಮ್ಯಾಟ್ನ ಇಡ್ತಿದ್ದೇನೆ. ಸೊ ಈ ಥರ ಚಿಕ್ಕದಾಗಿ ನಿಮ್ಮ ಹತ್ರ ಸ್ಟೀಲಿದ್ದು ಪಾತ್ರೆ ಇಲ್ಲ ಇಡ್ಲಿ ಪಾತ್ರೆ ಇದ್ದರೆ ಇದರಿಂದ ನೀವು ಆಯಿಲ್ನ ಬಿಸಿ ಮಾಡಿ ಮಗುಗೆ ಯೂಸ್ ಮಾಡ್ಬೋದು. ಮಗುಗೆ ಯಾವತ್ತು ಆಯಿಲ್ ಮಸಾಜ್ ಮಾಡುವಾಗ ಅದಕ್ಕೆ ನಿದ್ದೆಯಿಂದ ಎಬ್ಬಿಸಬೇಡಿ, ಫೋರ್ಸ್ಫುಲ್ ಆಗಿ ಎಬ್ಬಿಸಬೇಡಿ. ಯೂಶ್ವಲಿ ಎಣ್ಣೆ ಸ್ನಾನ ಮಗುಗೆ ಬೆಳಗಿನ ಟೈಮಲ್ಲಿ ಮಾಡಿಸ್ತಾರೆ, ಆದರೆ ನಾವು ಸಂಜೆ ಟೈಮಲ್ಲಿ ಮಾಡಿಸ್ತೇವೆ. ಫಸ್ಟಿಗೆ ಅನ್ಡ್ರೆಸ್ ಮಾಡಿ ಪ್ಯಾಂಪರ್ ಎಲ್ಲ ತೆಗೆದು ಕ್ಲೀನ್ ಮಾಡಿ. ಸೊ ಫೋರ್ಸ್ಫುಲ್ ಆಗಿ ಮಗುನ ಎಬ್ಬಿಸಬೇಡಿ. ಯಾವಾಗ ಅದು ಆಟ ಆಡ್ತಿರುತ್ತೆ ಅದೇ ಟೈಮಲ್ಲಿ ಅದಕ್ಕೆ ಸ್ನಾನ ಮಾಡಿಸಿ. ಸೊ ಇವಾನ್ ಯೂಶ್ವಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮಲ್ಲಿ ಆಟಾಡ್ತಾನೆ. ನಮ್ಮ ಮನೆಗೆ ಡೈರೆಕ್ಟಾಗಿ ಸನ್ಲೈಟ್ ಬೀಳದ ಕಾರಣ ನಾವು ಸಂಜೆ ಸ್ನಾನ ಮಾಡಿಸ್ತೇವೆ. ಬಟ್ ಅಗೇನ್ ಮಾರ್ನಿಂಗ್ ಟೈಮ್ ಇಸ್ ದ ಬೆಸ್ಟ್ ಟೈಮ್. ಇವನ್ ಫಸ್ಟ್ ಮಂತಲ್ಲಿ ಎಣ್ಣೆ ಸ್ನಾನ ಮಾಡಿಸ್ಬೇಕಿದ್ರೆ ಆಯಿಲ್ ಮಸಾಜ್ ಎಲ್ಲ ಮಾಡುವಾಗ ತುಂಬಾ ಅಳ್ತಿದ್ದ. ಬಟ್ ಇವಾಗ ಅವನು ಕಾಮ್ ಇರ್ತಾನೆ, ಎಂಜಾಯ್ ಮಾಡ್ತಾನೆ. ಮಗುಗೆ ಎಣ್ಣೆ ಸ್ನಾನ ಮಾಡುವಾಗ ಅಳ್ತಾರೆ, ಸೊ ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ. ಜಸ್ಟ್ ಮಗು ಜಾಸ್ತಿ ಅಳದ ಹಾಗೆ ನೋಡ್ಕೊಳ್ಳಿ. ಸೊ ಡೈಲಿ ಸ್ನಾನ ಮಾಡಿಸಿ ಮಗುಗೆ ಆ ಪ್ಯಾಟರ್ನ್ ಗೊತ್ತಾಗುತ್ತೆ. ಅದಾದಮೇಲೆ ಅವರು ಜಾಸ್ತಿ ಅಳೋದಿಲ್ಲ. ಸೊ ಆಯಿಲ್ ಮಸಾಜಿದ್ದು ಬೆನಿಫಿಟ್ಸ್ ಅಂತ ಹೇಳಿದರೆ ಇದರಿಂದ ಮಗುದು ಮಸಲ್ಸ್ ಮತ್ತು ಬೋನ್ಸ್ ಗಟ್ಟಿಯಾಗುತ್ತೆ. ಆಯಿಲ್ ಮಸಾಜಿಂದ ಮಗುದು ಮತ್ತು ಪೇರೆಂಟ್ಸಿದ್ದು ಬಾಂಡ್ಸ್ ಸ್ಟ್ರಾಂಗ್ ಆಗುತ್ತೆ. ಮಗುಗೆ ಡೈಜೆಷನ್ ಇಶ್ಯೂ ಇದ್ದರೆ ಇಲ್ಲ ಕಾಲಿಕ್ ಇದ್ದರೆ ಅದರಿಂದನೂ ಆಯಿಲ್ ಮಸಾಜಿಂದ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದರಿಂದ ಮಗುಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆಯಿಲ್ ಮಸಾಜ್ ಮಾಡಿ ಬಿಸಿ ನೀರಿಂದ ಅಂದರೆ ಉಗುರು ಬಿಸಿ ನೀರಿಂದ ಸ್ನಾನ ಮಾಡಿಸಿದರೆ ಮಗು ಚೆನ್ನಾಗಿ ಮಲಗುತ್ತೆ. ಸೊ ಅವರ ಸ್ಲೀಪ್ ಪ್ಯಾಟರ್ನ್ ಇಂಪ್ರೂವ್ ಆಗುತ್ತೆ. ಆಯಿಲ್ ಮಸಾಜ್ ಮಾಡೋದ್ರಿಂದ ಬೇಬೀಸ್ ತುಂಬಾ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ತಾರೆ. ಇವಾನ್ ಸ್ಟಾರ್ಟಿಂಗಲ್ಲಿ ತುಂಬಾ ಅಳ್ತಿದ್ದ ಫಸ್ಟ್ ಮಂತಲ್ಲಿ. ಸೊ ಇವಾಗ ಅವನು ಎಂಜಾಯ್ ಮಾಡ್ತಾನೆ ಆಯಿಲ್ ಮಸಾಜ್ನ. ಸೊ ನಾವು ಡೈಲಿ ಅವನಿಗೆ ಕೊಕೊನಟ್ ಆಯಿಲಿಂದ ಆಯಿಲ್ ಮಸಾಜ್ ಮಾಡ್ತೇವೆ. ಸೊ ಆಯಿಲ್ ಮಸಾಜ್ ಮಾಡಿಸೋ ಮುಂಚೆ ನಾವು ಅವನಿಗೆ ಬಾಟಲ್ ಫೀಡ್ ಮಾಡ್ತೇವೆ. ಸೊ ಒಂದು ಅರೌಂಡ್ 50 to 60 ml ಹಾಲು ಕುಡಿದ ನಂತರ ನಾವು ಆಯಿಲ್ ಮಸಾಜ್ ಮಾಡ್ತೇವೆ. ಆಯಿಲ್ ಮಸಾಜ್ ಆಗಿ ಸ್ನಾನ ಮಾಡಿಸಿ ಬಂದಮೇಲೂ ನಾವು ಅವನಿಗೆ ಹಾಲು ರೆಡಿ ಇಟ್ಟಿರ್ತೇವೆ. ಸೊ ಸ್ನಾನ ಮಾಡಿ ಹಾಲು ಕುಡಿದು ಅವನು ಅಲ್ಲೇ ಮಲಗ್ತಾನೆ. ಸೊ ಎಣ್ಣೆ ಸ್ನಾನ ವೀಡಿಯೋನ ನಾನು ಪರ್ಪಸ್ಫುಲಿ ಮಾಡ್ತಿದ್ದೇನೆ. ಇದು ತುಂಬ ಮಂದಿಗೆ ಇನ್ಫಾರ್ಮೇಟಿವ್ ಅನ್ನಿಸ್ಬೋದು. ತುಂಬ ಮಂದಿ ಪೇರೆಂಟ್ಸಿಗೆ ಎಣ್ಣೆ ಸ್ನಾನ ಹೇಗೆ ಮಾಡೋದು, ಆಯಿಲ್ ಮಸಾಜ್, ಸ್ನಾನ ಹೇಗೆ ಮಾಡಿಸೋದು, ಹೇಗೆ ಮಗುನ ಇಟ್ಕೋಬೇಕು ಅಂತೆಲ್ಲ ಗೊತ್ತಿರೋದಿಲ್ಲ. ಸೊ ಇವನ್ ನನಗೂ ಗೊತ್ತಿಲ್ಲ. ಸೊ ನನ್ನ ಅಮ್ಮ ಯೂಶ್ವಲಿ ಇದನ್ನು ಮಾಡ್ತಾರೆ. ಸೊ ಈ ವಿಡಿಯೋ ಲಾಂಗ್ ಆಗಬಾರ್ದು ಅಂತೇಳಿ ನಾನು ಸ್ವಲ್ಪ ಸ್ಪೀಡಲ್ಲಿ ಇಡ್ತಿದ್ದೇನೆ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾನ್ಗೆ ಯೂಶ್ವಲಿ ಎಣ್ಣೆ ಸ್ನಾನ ಮಾಡಬೇಕಿದ್ರೆ, ಆಯಿಲ್ ಮಸಾಜ್ ಮಾಡಬೇಕಿದ್ರೆ ಅವನು ಅಳೋದಿಲ್ಲ. ಆದರೆ ಅವನದು ತಲೆಗೆ ಮಸಾಜ್ ಮಾಡಬೇಕಿದ್ರೆ ಅವನು ಯಾವತ್ತೂ ಅಳ್ತಾನೆ. ಅವನದು ಫೇಸ್ ಮತ್ತು ತಲೆಗೆ ಮುಟ್ಟಿದರೆ ಅವನಿಗೆ ಇಷ್ಟ ಇಲ್ಲ. ಸೊ ಯಾವತ್ತೂ ಅವನದು ತಲೆಗೆ ಇಲ್ಲ ಮುಖಕ್ಕೆ ನಾವು ಮಸಾಜ್ ಮಾಡಬೇಕಿದ್ರೆ ಅವನು ಅಳ್ತಾನೆ. ಅದು ಬಿಟ್ಟರೆ ಅವನು ಯೂಶ್ವಲಿ ಆಯಿಲ್ ಮಸಾಜ್ ಇಲ್ಲ ಸ್ನಾನ ಮಾಡಿಸುವಾಗ ಅವನು ಅಳೋದಿಲ್ಲ. ಅವನು ಕಾಮಾಗಿರ್ತಾನೆ, ಎಂಜಾಯ್ ಮಾಡ್ತಾನೆ. ಆಯಿಲ್ ಮಸಾಜೆಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿ ಸನ್ಲೈಟ್ ಬಂದರೆ, ಬಾಲ್ಕನಿಯಲ್ಲಿ ಇಲ್ಲ ಮನೆ ಒಳಗಡೆ ಸನ್ಲೈಟ್ ಬಂದರೆ ಪ್ಲೀಸ್ ಒಂದು 10-15 ನಿಮಿಷ ಇಡೀ. ಇದರಿಂದ ವಿಟಮಿನ್ ಡಿ ಸಿಗುತ್ತೆ. ನಮ್ಮ ಮನೆಯಲ್ಲಿ ಬಾಲ್ಕನಿಯಲ್ಲೂ ಸನ್ಲೈಟ್ ಬರೋದಿಲ್ಲ, ಸೊ ನಾವು ಇಡ್ತಿಲ್ಲ. ಸ್ನಾನಕ್ಕೆ ನಾವು 2 ಬಕೆಟಲ್ಲಿ ಉಗುರು ಬಿಸಿ ನೀರನ್ನು ರೆಡಿ ಮಾಡಿಟ್ಟಿರ್ತೇವೆ. ಆಮೇಲೆ ಸೇಬಾಮೆಡ್ಡಿದ್ದು ಶಾಂಪೂ ಮತ್ತು ಬಾಡಿ ವಾಶ್ನ ಯೂಸ್ ಮಾಡ್ತಿದ್ದೇವೆ. ನೀರು ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಆಮೇಲೆ ಆದಷ್ಟು
ಬೇಗ ಬೇಗ ನೀವು ಸ್ನಾನ ಮಾಡಿಸಬೇಕಾಗ್ತದೆ ಮಗುಗೆ. ತುಂಬ ಹೊತ್ತು ನೀರಲ್ಲೂ ಮಗುನ ಬಿಡಬಾರ್ದು. ಸೊ ನಾವು ಸ್ನಾನ ಮಾಡೋದನ್ನು ವಿದಿನ್ 5 ಮಿನಿಟ್ಸಲ್ಲಿ ಮುಗಿಸ್ತೇವೆ. ಮತ್ತು ಕೆಲವರು ತುಂಬ ಬಿಸಿ ನೀರನ್ನು ಮಗುಗೆ ಹಾಕ್ತಾರೆ, ಅದು ಒಳ್ಳೆಯದಲ್ಲ. ಉಗುರು ಬಿಸಿ ನೀರನ್ನು ನೀವು ಯಾವತ್ತೂ ನೀರು ಬಿಸಿ ಮಾಡಬೇಕಿದ್ರೆ ಚೆಕ್ ಮಾಡಿ. ಉಗುರು ಬಿಸಿ ನೀರನ್ನು ಮಗುಗೆ ಹಾಕಿ, ತುಂಬ ಬಿಸಿ ಇರಬಾರ್ದು. ಸೊ ಸ್ನಾನ ಮಾಡಿ ಆದಮೇಲೆ ಬೇಗ ಡ್ರೈ ಮಾಡಬೇಕು. ಅದಾದಮೇಲೆ ನಾನು ಸಿಬಾಮೆಡಿದ್ದು ಲೋಷನನ್ನು ಅಪ್ಲೈ ಮಾಡ್ತೇನೆ. ಯಾವತ್ತೂ ನೀವು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ, ಇದರಿಂದ ಮಗುದ್ದು ಸ್ಕಿನ್ ಸಾಫ್ಟ್ ಆಗುತ್ತೆ. ಸೊ ಅದಾದಮೇಲೆ ಇವನಿಗೆ ಹಾಲು ಕುಡಿಸಿ ಸ್ವಾಡಲ್ ಮಾಡಿ ಮಲಗಿಸ್ತೇವೆ. ಯೂಶ್ವಲಿ ಮಕ್ಕಳು ಸ್ನಾನ ಮಾಡಿ ಆದ ತಕ್ಷಣ ಮಲಗ್ತಾರೆ. ಸೊ ಅವರಿಗೆ ಸ್ವಾಡಲ್ ಮಾಡೋದ್ರಿಂದ ಇನ್ನೂ ಒಳ್ಳೆ ನಿದ್ರೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಕಮೆಂಟ್, ಆಮೇಲೆ ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.